وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹಬಿಹಿ ಅಜ್ಮഈನ್ ಅಮ್ಮಾಬಾದ್. ಕುರ್ಆನ್ ಓದುವಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಅತಿಯಾಗಿ ಸಂಭವಿಸುವಂತಹ ಒಂದು ತಪ್ಪು ಇದಾಗಿದೆ. ಇನ್ನಾದರೂ ಇದನ್ನು ತ್ಯಜಿಸಿ. ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ನಾಫಿ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾನ ಇಬ್ನು ಉಮರ ರಲಿಯಲ್ಲಾಹು ಅನ್ಹುಮಾ, ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುಮಾರವರಾಗಿದ್ದರು. ಇದ ಕರ ಅಲ್ ಕುರ್ಆನ, ಅವರು ಕುರ್ಆನನ್ನು ಓದುತ್ತಾ ಇದ್ದರೆ ಲಂ ಯತಕಲ್ಲಂ ಹತ್ತ ಯಫುರುಗ ಮಿನ್ಹು, ಅದರಿಂದ ವಿರಮಿಸುವವರೆಗೂ, ಅಂದರೆ ಕುರ್ಆನ್ ಓದಿ ಮುಗಿಯುವವರೆಗೂ ಅವರು ಯಾರಲ್ಲೂ ಕೂಡ ಮಾತನಾಡಲ್ಲ. ಫ ಅಖಸ್ತು ಅಲೈಹಿ ಯೌಮನ್, ಹಾಗೆ ಒಂದು ದಿನ ಅವರು ಕುರ್ಆನ್ ಓದುತ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಅವರ ಬಳಿ ಇದ್ದೆ. ಫಕರ ಸೂರತಲ್ ಬಕರ, ಅವರು ಸೂರತುಲ್ ಬಕರ ಓದುತ್ತಾ ಇದ್ದರು. ಹತ್ತ ಇಂತಹ ಇಲ ಮಕಾನ್, ಸೂರತುಲ್ ಬಕರಾದಲ್ಲಿರುವಂತಹ ಒಂದು ಸೂಕ್ತ, ಪ್ರತ್ಯೇಕವಾದಂತಹ ಒಂದು ಸೂಕ್ತ, ಆ ಸೂಕ್ತ ಬಂದಂತಹ ಸಂದರ್ಭದಲ್ಲಿ ಕಾಲ ನನ್ನೊಂದಿಗೆ ಕೇಳಿದರು, ತದರಿ ಫೀಮಾ ಉನ್ಸಿಲತ್, ಈ ಸೂಕ್ತ ಯಾತಕ್ಕೋಸ್ಕರ ಅವತೀರ್ಣಗೊಂಡದ್ದು ಎಂದು ನಿನಗೆ ಗೊತ್ತೇ? ಕುಲ್ತು, ನಾನು ಹೇಳಿದಲ್ಲ, ಇಲ್ಲ ಗೊತ್ತಿಲ್ಲ. ಕಾಲ ಮಹಾನರು ಹೇಳುತ್ತಾರೆ, ಉನ್ಸಿಲತ್ ಫಿ ಕಜ ವ ಕಜ, ಇದು ಅವತೀರ್ಣಗೊಂಡದ್ದು ಇಂತಹ ವಿಷಯಕ್ಕೆ ಆಗಿದೆ ಎಂದು ಹೇಳಿ ಸುಮ್ಮಮಲ, ನಂತರ ಓದುವುದನ್ನು ಮತ್ತೆ ಪ್ರಾರಂಭಿಸಿದರು. ಇಲ್ಲಿ ಇಬ್ನು ಉಮರ್ ರಲಿಯಲ್ಲಾಹು ಅನ್ಹುರವರು ಕುರ್ಆನ್ ಓದುತ್ತಿದ್ದಂತಹ ಒಂದು ಶೈಲಿ ಇದೆ. ಅದರ ನಡುವೆ ಯಾರಲ್ಲೂ ಕೂಡ ಮಾತನಾಡ್ತಿರಲಿಲ್ಲ. ಕೇವಲ ಒಂದು ಸಂದರ್ಭದಲ್ಲಿ ಒಂದು ವಿಷಯವನ್ನು ತಿಳಿಸಲಿಕ್ಕೋಸ್ಕರ ನಾಫಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಕೇಳಿದ್ದಾರೆ. ಆ ಕೇಳಿ ಅದಕ್ಕಿರುವಂತಹ ಉತ್ತರ ಕೊಟ್ಟ ತಕ್ಷಣವೇ ಮತ್ತೆ ಓದಲು ಪ್ರಾರಂಭಿಸಿದ್ದಾರೆ. ಈಗ ನಮ್ಮ ಕುರಿತು ನಾವು ಚಿಂತಿಸಬೇಕು. ನಾವು ಓದುತ್ತಿರುವಂತಹ ಸಂದರ್ಭದಲ್ಲಿ ಎಷ್ಟು ಜನರೊಂದಿಗೆ ನಾವು ಮಾತಾಡ್ತೇವೆ, ಅರ್ಧದಲ್ಲಿ ನಿಂತು ಅರ್ಧದಲ್ಲಿ ನಿಲ್ಲಿಸಿ ನಾವು ಮಾತಾಡ್ತೇವೆ. ಆದ್ದರಿಂದ ಕುರ್ಆನ್ ಓದಲು ಪ್ರಾರಂಭಿಸಿದರೆ ಅದು ಮುಗಿಯುವವರೆಗೂ ಯಾರೊಂದಿಗೂ ಕೂಡ ಮಾತನಾಡಬೇಡಿ. ಈ ಒಂದು ತಪ್ಪನ್ನು ನೀವು ನಿಲ್ಲಿಸಿ. ಕುರ್ಆನ್ನೊಂದಿಗೆ ನಾವು ಅದಬಿಲ್ಲದಂತೆಯೇ ವರ್ತಿಸಿದಂತಾಗಿದೆ. ಆದ್ದರಿಂದ ಆ ರೀತಿ ಮಾಡದಿರಿ. ಅಲ್ಲಾಹನು ಆ ರೀತಿ ಮಾಡುವುದರಿಂದ ನಮ್ಮನ್ನು ಸಂರಕ್ಷಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.